ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟಿ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತಹ ಪ್ರಮುಖ ಕನ್ನಡ ವ್ಯಾಕರಣದ ಮ್ಯಾರಥಾನ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ವರ್ಣಮಾಲೆಗಳು, ಸಮಾಸಗಳು, ಸಂಧಿಗಳು, ತದ್ದಿತಾಂತಗಳು, ಕೃದಂತಗಳು, ದ್ವಿರುಕ್ತಿಗಳು, ಜೋಡು ನುಡಿಗಳು, ಅನುಕರಣಾವ್ಯಗಳು, ತತ್ಸಮ ತದ್ಭವಗಳನ್ನು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ಯದೇಶಿ ಪದಗಳು, ಗ್ರಾಂಥಿಕ ರೂಪಗಳು, ವಾಕ್ಯ ಪ್ರಕಾರಗಳು, ಪದಗಳ ಅರ್ಥ, ವಿಭಕ್ತಿ ಪ್ರತ್ಯಯಗಳು, ಲೇಖನ ಚಿಹ್ನೆಗಳು, ಅವ್ಯಯಗಳು, ನಾಮಪದಗಳು, ಕ್ರಿಯಾಪದಗಳು, ಕಾಲಗಳು, ಹೊಸ ಕನ್ನಡ ರೂಪಗಳು, ಈ 10 ಪ್ರಮುಖ ಚಾಪ್ಟರ್ನ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡ್ತೀವಿ. ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೀವಿ. ಅಭ್ಯಾಸ ಪ್ರಶ್ನೆಗಳನ್ನು ಕೂಡ ಹೇಳ್ತಾ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಹಿಂದಿನ ವಿಡಿಯೋವನ್ನು ನೋಡಿ ಮತ್ತು ಈ ವಿಡಿಯೋವನ್ನು ನೋಡಿ ಕಂಪ್ಲೀಟ್ ಆಗಿ ನಿಮಗೆ ಸಂಪೂರ್ಣ ಕನ್ನಡ ವ್ಯಾಕರಣ ಅರ್ಥವಾಗುತ್ತೆ. ಸೊ ಯಾವುದೇ ಡೌಟ್ ಉಳಿಯೋದಿಲ್ಲ, ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೀವಿ. ಸೊ ಈ ಒಂದು ಸೆಷನ್ನ ಪ್ರಾರಂಭ ಮಾಡೋ ಮೊದಲು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಇವತ್ತಿನ ಸೆಷನ್ನ ಮೊದಲ ಚಾಪ್ಟರ್ ಅನ್ಯದೇಶಿ ಪದಗಳು. ಪ್ರತಿ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇದು ಅನ್ಯದೇಶಿ ಪದಗಳು. ಅಂದರೆ ನಮ್ಮ ಕನ್ನಡಕ್ಕೆ ಬೇರೆ ಬೇರೆ ದೇಶೀಯ ಪದಗಳನ್ನು, ಬೇರೆ ಬೇರೆ ಭಾಷೆಯ ಪದಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ ಮತ್ತು ಕನ್ನಡದಲ್ಲಿ ಅದನ್ನು ಬಳಸ್ತಿದ್ದೀವಿ. ಹಾಗಾದರೆ ಆ ಪದಗಳು ಯಾವುದು, ಆ ಪದಗಳು ಯಾವ ಭಾಷೆಯಿಂದ ಬಂತು ಅಂತ ನೋಡ್ತಾ ಹೋಗೋಣ. ಸೊ ಎಕ್ಸಾಮಲ್ಲಿ ಸಾಮಾನ್ಯವಾಗಿ 4 ಪದಗಳನ್ನು ಕೊಟ್ಟು ಇದು ಯಾವ ಭಾಷೆಯಿಂದ ಬಂತು ಅಂತ ಕೇಳಿದ್ದಾರೆ, ಅಥವಾ ಯಾವುದಾದ್ರೂ ಒಂದು ಭಾಷೆಯ ಪದವನ್ನು ಕೊಟ್ಟು ಯಾವ ಭಾಷೆಯಿಂದ ಬಂದಿರೋದು ಅಂತ ತುಂಬ ಸರಿ ಕೇಳಿದ್ದಾರೆ. ಸೊ ಗ್ರೀಕ್ ಮತ್ತು ರೋಮನ್ ಭಾಷೆಯಿಂದ ಬಂದಿರುವಂತಹ ಪದಗಳು ಯಾವುದ್ಯಾವುದು ನೋಡಿದ್ರೆ ದಮ್ಮಡಿ, ದಮಡಿ, ದಮ್ಮ, ದಿನಾರ, ಗದ್ಯಾಣ. ಈ ಪದಗಳು ಗ್ರೀಕ್ ಮತ್ತು ರೋಮನ್ ಭಾಷೆಯಿಂದ ಬಂದಿರುವಂಥವು. ದಮ್ಮಡಿ, ದಮಡಿ, ದಮ್ಮ, ದಿನಾರ ಮತ್ತು ಗದ್ಯಾಣ. ಹಾಗಾದರೆ ಪರ್ಷಿಯನ್ ಅಥವಾ ಪಾರ್ಸಿ ಭಾಷೆಯಿಂದ ಬಂದಿರುವಂಥ ಪದಗಳು ಯಾವುದು ನೋಡ್ತಾ ಹೋದರೆ, ಪರ್ಷಿಯನ್ ಅಥವಾ ಪಾರಸಿ ಭಾಷೆಯಿಂದ ಬಂದಿರುವ ಪದಗಳು ಅಬಕಾರಿ. ಅಬಕಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದರೆ ಹೇಳ್ತೀವಿ ನೋಡಿ, ಅಬಕಾರಿ ಇಲಾಖೆ, ಅದು ಪರ್ಷಿಯನ್ ಭಾಷೆಯಿಂದ ಬಂದಿರುವಂಥದ್ದು. ರಸ್ತೆ, ರಸ್ತೆ ಅಂತೂ ಸಂಪೂರ್ಣ ಕನ್ನಡದೇ ಆದ ಪದದ ರೀತಿ ಬಳಸ್ತಿದ್ದೀವಿ, ಬಟ್ ಅದು ಪರ್ಷಿಯನ್ನಿಂದ ಬಂದಿರುವಂಥದ್ದು. ದವಾಖಾನೆ, ಚೌಕಾಸಿ, ಜಮೀನು, ಅಜಮಾಸಿ, ಆಮದು, ದಲ್ಲಾಳಿ, ಮಸಲತ್ತು, ದಿವಾನ, ಸರ್ಕಾರ. ಇವುಗಳು ಪ್ರಮುಖವಾಗಿರುವಂತಹ ಪರ್ಷಿಯನ್ ಭಾಷೆಯಿಂದ, ಪಾರ್ಸಿ ಭಾಷೆಯಿಂದ ಬಂದಿರುವಂಥ ಪದಗಳು. ಅಬಕಾರಿ, ರಸ್ತೆ, ದವಾಖಾನೆ, ಚೌಕಾಸಿ, ಜಮೀನು, ಅಜಮಾಸಿ, ಆಮದು, ದಲ್ಲಾಳಿ, ಮಸಲತ್ತು, ದಿವಾನ ಮತ್ತು ಸರ್ಕಾರ. ಇನ್ನು ಅರಬ್ಬಿ ಭಾಷೆಯಿಂದ ಬಂದಿರುವ ಪದಗಳನ್ನು ನೋಡಿ. ಅಮಾನತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತಿ ಮತ್ತು ನಕಲಿ. ನೋಡಿ, ಕೆಲವು ಸಾರಿ ಪರ್ಷಿಯನ್ ಭಾಷೆ ಮತ್ತು ಅರಬ್ಬಿ ಭಾಷೆಯಿಂದ ಬಂದಿರುವಂಥ ಪದಗಳ ನಡುವೆ ಕನ್ಫ್ಯೂಸ್ ಆಗುತ್ತೆ. ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಮತ್ತು ಮನನ ಮಾಡ್ಕೊಳ್ಳಿ. ಅರಬ್ಬಿ ಭಾಷೆಯಿಂದ ಬಂದಿರೋ ಪದಗಳು ಇನ್ನೊಮ್ಮೆ ಹೇಳ್ತೀನಿ: ಅಮಾನತ್ತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತಿ, ನಕಲಿ. ಪೋರ್ಚುಗೀಸ್ ಭಾಷೆಯಿಂದ ಬಂದಿರೋ ಪದಗಳು. ಪೋರ್ಚುಗೀಸ್ ಭಾಷೆಯಿಂದ ಬಂದಿರೋ ಪದಗಳಂತೂ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ: ಮೇಜು, ತಂಬಾಕು, ಅನಾನಸು, ಸಾಬೂನು, ಆಸ್ಪತ್ರೆ, ಚೊಂಬು, ಚಹಾ, ಇಸ್ತ್ರಿ, ರಸೀದಿ. ಇವು ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂತಹ ಪದಗಳು. ಮೇಜು, ತಂಬಾಕು, ಅನಾನಸು, ಸಾಬೂನು, ಆಸ್ಪತ್ರೆ, ಚೊಂಬು, ಚಹಾ, ಇಸ್ತ್ರಿ, ರಸೀದಿ. ನೋಡಿ, ಆಸ್ಪತ್ರೆ ಅನ್ನುವಂಥ ಪದ ಅಂತೂ ಸಾಮಾನ್ಯವಾಗಿ ನಾವು ಇದು ಕನ್ನಡದೇ ಪದ ಅನ್ನುವಷ್ಟು ನಮಗೆ ಅಪಯಮಾನವಾಗಿದೆ. ಅಂದರೆ ನಾವು ಬೇರೆ ಭಾಷೆಯಿಂದ ತೆಗೆದುಕೊಂಡಿದ್ರು ಕೂಡ ಅವು ಕನ್ನಡದೇ ಆದ ಪದಗಳಾಗಿದ್ದಾವೆ ಅಂತ. ಇನ್ನು ಉರ್ದು ಭಾಷೆಯಿಂದ ಬಂದಿರುವಂಥ ಪದಗಳು: ಕಿಮ್ಮತ್ತು, ತಾರೀಕು, ತಾಲೂಕು, ಅಹವಾಲು, ಇಲಾಖೆ, ದರ್ಜೆ, ಬಂದೂಕು, ರುಜು, ಶುರು, ಶಾಮೀಲು, ದಾಖಲೆ, ಜುಲ್ಮಾನೆ. ಇವುಗಳು ಬಹಳ ಪ್ರಮುಖವಾಗಿ ಉರ್ದು ಭಾಷೆಯಿಂದ ಬಂದಿರುವಂಥ ಪದಗಳು. ಇನ್ನೊಮ್ಮೆ ನೋಡಿ: ಕಿಮ್ಮತ್ತು, ತಾರೀಕು, ತಾಲೂಕು, ಅಹವಾಲು, ಇಲಾಖೆ, ದರ್ಜೆ, ಬಂದೂಕು, ರುಜು, ಶುರು, ಜಾಮೀನು, ದಾಖಲೆ ಮತ್ತು ಜುಲ್ಮಾನೆ. ಇನ್ನು ಹಿಂದೂಸ್ತಾನಿ ಭಾಷೆಯಿಂದ ಬಂದಿರುವಂಥ ಪದಗಳು: ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ, ಕಾಗದ, ಹುಕುಂ. ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ, ಕಾಗದ, ಹುಕುಂ. ಈ ಪದಗಳು ಹಿಂದೂಸ್ತಾನಿ ಭಾಷೆಯಿಂದ ಬಂದಿರುವ ಪದಗಳು. ಇನ್ನು ಇಂಗ್ಲೀಷ್ ಭಾಷೆಯಿಂದ ಬಂದಿರೋ ಪದಗಳನ್ನು ಈಸಿಯಾಗಿ ಗುರುತಿಸ್ಬೋದು. ಇಂಗ್ಲೀಷ್ ವರ್ಡ್ಸ್: ಬಸ್ಸು, ಕಾರು, ಕಾಲೇಜು, ನೈಟು, ಪೆನ್ನು, ಸ್ಯಾನಿಟರಿ, ಸೋಪು, ಡಿಪ್ಲೊಮಾ, ಬ್ಲ್ಯಾಕ್ಔಟು, ಡಾಕ್ಟರು ಮತ್ತು ರಿಜೆಂಟ್.
ಇವೆಲ್ಲವೂ ಕೂಡ ಇಂಗ್ಲೀಷ್ ಭಾಷೆಯಿಂದ ಬಂದಿರೋ ಪದಗಳು. ಸಾಮಾನ್ಯವಾಗಿ ಇದೊಂದು ಕಂಪಲ್ಸರಿ ಕ್ವಶನ್ ರೀತಿ ಪ್ರತಿ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ TET ಎಕ್ಸಾಮಲ್ಲಿ. ಅನ್ಯದೇಶಿ ಪದಗಳನ್ನು ಕೊಟ್ಟು ಯಾವ ಭಾಷೆಯಿಂದ ಬಂದಿರೋ ಪದಗಳು, ಉದಾಹರಣೆಗೆ 3 ಪದವನ್ನು ಕೊಡ್ತಾರೆ: ಮೇಜು, ತಂಬಾಕು, ಅನನಸು, ಅಸಲು. ಇದರಲ್ಲಿ ಅರಬ್ಬಿ ಭಾಷೆಯಿಂದ ಬಂದಿರೋ ಪದವು ಯಾವುದು ಅಂತ ಕೇಳಿದಾಗ ಅಸಲು ಅಂತ ಗುರುತಿಸಬೇಕಾಗತ್ತೆ. ಸೊ ಈ ಎಲ್ಲ ಪದಗಳ ಬಗ್ಗೆ ಒಂದು ರೀಕಾಲಿಂಗ್ ಇರಲಿ. ಇನ್ನು ಗ್ರಾಂಥಿಕ ರೂಪ, ಇದು ಈಸಿ ಇದೆ ಗ್ರಾಂಥಿಕ ರೂಪದಲ್ಲಿ ಬಳಸೋದು. ಅಂದರೆ ದೇಶೀಯ ಪದ ಅಥವಾ ಹಳ್ಳಿಗಳಲ್ಲಿ ಬಳಸುವಂಥ ಪದವು ಗ್ರಾಂಥಿಕ ರೂಪದಲ್ಲಿ ಯಾವ ರೀತಿ ಬಳಕೆ ಆಗುತ್ತೆ ಅಂತ. ಹೀಂಗ, ನೀ ಹೀಂಗ ನೋಡಬೇಡ ನನ್ನ ಅಂತ ಬೇಂದ್ರೆ ಹೇಳ್ತಾರಲ್ಲ. ಸೊ ಹೀಂಗ ಅಂದರೆ ಹೀಗೆ, ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ, ಇಲ್ಲದ ಹಂಗ ಅಂದರೆ ಇಲ್ಲದ ಹಾಗೆ, ಇಸವಾಸ ಅಂದರೆ ವಿಶ್ವಾಸ, ಸಕ್ಕಾರಿ ಅಂದರೆ ಸಕ್ಕರೆ. ಈಸಿ ಇದೆ ಇದು ಗ್ರಾಂಥಿಕ ರೂಪದ ಪದಗಳು. ಇನ್ನು ವಾಕ್ಯ ಪ್ರಕಾರಗಳನ್ನು ನೋಡೋಣ. ಸಾಮಾನ್ಯವಾಗಿ ವಾಕ್ಯ ಅಂದರೆ ಕರ್ತೃ ಕರ್ಮ ಕ್ರಿಯಾಪದವನ್ನು ಒಳಗೊಂಡಿರುವಂತಹ ಪದ ಸಮೂಹವನ್ನು ವಾಕ್ಯ ಅಂತ ಕರಿತೀವಿ ನಾವು. ಒಂದು ಸಂಪೂರ್ಣ ಅರ್ಥ ನೀಡುವ ವ್ಯವಸ್ಥಿತ ಪದ ಜೋಡಣೆಯೇ ವಾಕ್ಯ. ವಾಕ್ಯದಲ್ಲಿ ಸಾಮಾನ್ಯ ವಾಕ್ಯ, ಸಂಯುಕ್ತ ವಾಕ್ಯ, ಮಿಶ್ರ ವಾಕ್ಯ ಅಂತೇಳಿ 3 ಪ್ರಕಾರಗಳಿವೆ. ಸೊ ಸಾಮಾನ್ಯ ವಾಕ್ಯ ಅಂದರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ, ಅದು ಸಾಮಾನ್ಯ ವಾಕ್ಯ. ಉದಾಹರಣೆಗೆ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು. ಕಾರವಾರದಲ್ಲಿ ಉದ್ಯೋಗಿದ್ದ ವಿಶ್ವೇಶ್ವರ ಪಾಠಕ್ ಮಲೇರಿಯಾದಿಂದ ಬಳಲ್ತಿದ್ರು. ವಿಶ್ವೇಶ್ವರ ಪಾಠಕ್ ಅವ್ರನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ. ಉದಾಹರಣೆ, ಸೊ ಈ 3 ವಾಕ್ಯಗಳನ್ನು ಒಳಗೊಂಡೇ ನಾವು ಮಾಡಿ ತೋರಿಸ್ತೀವಿ ನೋಡಿ. ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು, ಆದ್ದರಿಂದ ವಿಶ್ವೇಶ್ವರ ಪಾಠಕರು ಮಲೇರಿಯಿಂದ ಬಳಲಬೇಕಾಯಿತು. ಈ ಕಾರಣದಿಂದಾಗಿ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ಈ ರೀತಿಯ ವಾಕ್ಯಗಳಿಗೆ ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ನಿಮಗೆ ಎಕ್ಸಾಮಲ್ಲಿ ಕೂಡ ಕೇಳ್ಬೋದು, ಒಂದು ವಾಕ್ಯವನ್ನು ಕೊಟ್ಟು ಇದು ಸಾಮಾನ್ಯ ವಾಕ್ಯನ, ಸಂಯೋಜಿತ ವಾಕ್ಯನ, ಮಿಶ್ರ ವಾಕ್ಯನ ಕೇಳ್ಬೋದು, ಗಮನಿಸಿ. ಇನ್ನು ಮಿಶ್ರ ವಾಕ್ಯ ಅಂದ್ರೇನು? ಒಂದು ಅಥವಾ ಅನೇಕ ವಾಕ್ಯಗಳು ಪ್ರಧಾನ ಅಧೀನಗಳಾಗಿದ್ದರೆ, ಅಂದರೆ ಒಂದಕ್ಕೊಂದು ಡಿಪೆಂಡ್ ಆಗಿದ್ದರೆ ಅದಕ್ಕೆ ಮಿಶ್ರ ವಾಕ್ಯ ಅಂತೀವಿ. ನೋಡಿ, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆ ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು. ಆದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು. ಇಲ್ಲಿ ಒಂದು ಪ್ರಧಾನ ವಾಕ್ಯ, ಉಳಿದವು ಅಧೀನ ವಾಕ್ಯಗಳಾಗಿರ್ತವೆ. ಪ್ರಧಾನ ವಾಕ್ಯ ಇಲ್ಲಿ ಅವರು ಬಹುವಾಗಿ ಮರುಗಿದರು. ಯಾಕೆ ಅಂದರೆ ಅವರು ಮೋಟಾರು ಕಾರ್ಖಾನೆ ಸ್ಥಾಪಿಸಲು ನಿರ್ಧರಿಸಿದರು, ಅದಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪಣೆ ದೊರೆಯಲಿಲ್ಲ ಅಂತ. ಇದು ಮಿಶ್ರ ವಾಕ್ಯ. ಪದಗಳ ಅರ್ಥ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರು, ಪದಗಳ ಅರ್ಥ ನೋಡಿ. ಯಾಕಂದರೆ ಪ್ರತಿ ಎಕ್ಸಾಮಲ್ಲಿ ಕೇಳ್ತಾರೆ ಸಿನೋನಿಮ್ಸ್ ಅಂತ ಇಂಗ್ಲೀಷಲ್ಲಿ ನಾವೇನು ಹೇಳ್ತೀವಲ್ಲ, ಪದಗಳ ಅರ್ಥ ಗಮನಿಸಿ, ಇಂಪಾರ್ಟೆಂಟ್. ಈ ಪದಗಳು 6ರಿಂದ 10ನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಪ್ರಮುಖ ಪದಗಳ ಪಟ್ಟಿಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಹಾಗಾಗಿ ಎಕ್ಸಾಮಲ್ಲಿ ಸಾಮಾನ್ಯವಾಗಿ ಇದನ್ನೇ ರೆಫರ್ ಮಾಡೋದ್ರಿಂದ 6 to 12th ಕನ್ನಡ ಬುಕ್ಕನ್ನು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸೆಷನ್ ಇದು, ಗಮನಿಸಿ. ಕ್ರೌರ್ಯ ಅಂದರೆ ನಿರ್ದಯತೆ, ಹವಣು ಅಂದರೆ ಸಿದ್ಧತೆ, ಹರಿಕಾರ ಅಂದರೆ ಮುಂದಾಳು, ಕ್ಷೋಭೆ ಅಂದರೆ ತಳಮಳ, ಕೃತ್ರಿಮ ಅಂದರೆ ಮೋಸ, ಆರ್ತತೆ ಅಂದರೆ ಬಯಕೆ, ಆರ್ತತೆ ಅಂದರೆ ಬಯಕೆ, ಕಸವರ ಅಂದರೆ ಚಿನ್ನ, ಮಸ್ಲತ್ತು ಅಂದರೆ ಪಿತೂರಿ, ಕುಟಿಲ ಅಂದರೆ ಮೋಸ, ಗಡಣ ಅಂದರೆ ಸಮೂಹ, ಗಡಣ ಅಂದರೆ ಸಮೂಹ, ಎಲರ್ ಅಂದರೆ ಗಾಳಿ, ವಾಸಿ ಅಂದರೆ ಪ್ರತಿಜ್ಞೆ, ವಾಸಿ ಅಂದರೆ ಪ್ರತಿಜ್ಞೆ, ಅರ್ತಿ ಅಂದರೆ ಪ್ರೀತಿ, ಬೆಸಕೈ ಅಂದರೆ ಹೇಳು, ನಾಣಿಲಿ ಅಂದರೆ ನಾಚಿಕೆ ಇಲ್ಲದವ. ನಾವು ಇದನ್ನು ನಿನ್ನೆ ನೋಡಿದ್ವಿ. ನಾಣಿಲಿ ಅಂದರೆ ಬಹುರ್ವೀಹಿ ಸಮಾಸದಲ್ಲಿ ನೋಡಿದ್ವಿ. ಪದದ ಅರ್ಥ ನೋಡಿ ಮತ್ತೆ. ಉಣ್ಣೆಯ ಅಂದರೆ ಕೊರತೆ, ಊಣೆಯ ಅಂದರೆ ಕೊರತೆ, ಬನ್ನ ಅಂದರೆ ಕಷ್ಟ, ಹಂಬಲ ಅಂದರೆ ಬಯಕೆ, ಇಂಬು ಅಂದರೆ ಅವಕಾಶ, ತಮಾಲ ಅಂದರೆ ಕತ್ತಲೆ, ಚೋದ್ಯ ಅಂದರೆ ಆಶ್ಚರ್ಯ, ಪೊಳಲ್ ಅಂದರೆ ಪಟ್ಟಣ, ಕುಮಕಿ ಅಂದರೆ ಸಹಾಯ, ದೃಗು ಜಲ ಅಂದರೆ ಕಣ್ಣೀರು, ದೃಗು ಜಲ, ಕೈವಾರ ಅಂದರೆ ಹೊಗಳಿಕೆ, ಹಸು ಅಂದರೆ ಪ್ರಾಣ, ಹಸು ನೀಗಿದರು ಅಂತ ಹೇಳ್ತೀವಲ್ಲ, ಸೊ ಪ್ರಾಣ, ಕದಳಿ ಅಂದರೆ ಬಾಳೆ, ದ್ರುಮ ಅಂದರೆ ಮರ, ಅಳವು ಅಂದರೆ ಪರಾಕ್ರಮ, ಮೃತ್ಪಾತ್ರ ಅಂದರೆ ಮಣ್ಣಿನ ಪಾತ್ರೆ, ಮೃತ್ತಿಕೆ ಅಂತೀವಲ್ಲ ಮಣ್ಣು ಅನ್ನೋದಕ್ಕೆ,
ಮೃತ್ತಿಕೆಯಿಂದ ಮಾಡಿದ ಪಾತ್ರೆ, ಮಣ್ಣಿನ ಪಾತ್ರೆ. ತೃಷೆ ಅಂದರೆ ಬಾಯಾರಿಕೆ, ಸುರಭಿ ಅಂದರೆ ಕಾಮಧೇನು, ಸುಪರ್ದಿ ಅಂದರೆ ವಶ, ಅವರ ಸುಪರ್ದಿಯಲ್ಲಿದೆ ಅಂತೀವಲ್ಲ. ಕಾಪು ಅಂದರೆ ರಕ್ಷಣೆ, ಪನ್ನಗ ಅಂದರೆ ಹಾವು, ಧೃತಿ ಅಂದರೆ ಧೈರ್ಯ, ಎವೆ ಅಂದರೆ ಕಣ್ಣು ರೆಪ್ಪೆ, ಕಸರತ್ತು ಅಂದರೆ ಚಮತ್ಕಾರ, ಕಿಂಕರ ಅಂದರೆ ಸೇವಕ, ಯಮಕಿಂಕರ ಅಂತೀವಲ್ಲ, ಯಮನ ಸೇವಕ ಆ ರೀತಿ. ತನೂಜ ಅಂದರೆ ಮಗ, ಇದಿರ್ಚಿ ಅಂದರೆ ಹೋರಾಡಿ, ಅಗಡು ಅಂದರೆ ಶೌರ್ಯ, ತಡಿ ಅಂದರೆ ತಟ, ಕಡಲ ತಡಿ ಅಂತೀವಲ್ಲ ತಟ, ಖಳ ಅಂದರೆ ದುಷ್ಟ, ಪಡಿಯರ ಅಂದರೆ ದ್ವಾರಪಾಲಕ, ಉಪಾಸನೆ ಅಂದರೆ ಪೂಜೆ, ಉರ್ವಿ ಅಂದರೆ ಭೂಮಿ ಅಥವಾ ನೆಲ, ಅಬ್ಧಿ ಅಂದರೆ ಸಮುದ್ರ, ಅಬ್ಧಿಯುಮ್ಮರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಹೇಳ್ತೀವಲ್ಲ. ಸಖ ಅಂದರೆ ಮಿತ್ರ, ಗ್ಲಾನಿ ಅಂದರೆ ತಲ್ಲಣ, ಟಾರ ಅಂದರೆ ನಾಶ, ಹತಾರ ಅಂದರೆ ಆಯುಧ, ಹತಾರಗಳನ್ನು ಸಿದ್ಧಪಡಿಸಿಕೊಳ್ಳಿ ಅಂತೀವಲ್ಲ. ಅನೃತ ಅಂದರೆ ಸುಳ್ಳು, ಪ್ರತ್ಯರ್ಥಿ ಅಂದರೆ ಪ್ರತಿವಾದಿ, ಕೂರ್ಮೆ ಅಂದರೆ ಸ್ನೇಹ, ಕೂರ್ಮ ಅಂದರೆ ಆಮೆ, ಕೂರ್ಮೆ ಅಂದರೆ ಸ್ನೇಹ, ಅಸ್ಥಿಭಾರ ಅಂದರೆ ಬುನಾದಿ, ಅಸ್ಥಿಭಾರ ಹಾಕಿದ್ರು ಅಂತೀವಲ್ಲ. ವಿಲಾಯಿತಿ ಅಂದರೆ ವಿದೇಶ, ವಶೀಲಿ ಅಂದರೆ ಪ್ರಭಾವ ಅಥವಾ ವರ್ಚಸ್ಸು. ಇದು ಪ್ರಮುಖ ಪದಗಳ ಪಟ್ಟಿ. ಇನ್ನೊಮ್ಮೆ ನೋಡ್ಕೊಳ್ಳಿ ಪ್ರಮುಖ ಪದಗಳ ಪಟ್ಟಿಯನ್ನು, ಬೇಕಾದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಸ್ಕ್ರೀನ್ಶಾಟ್ ಬೇಕಿದ್ರೆ ಮಾಡ್ಕೊಳ್ರಿ. ವಿಭಕ್ತಿ ಪ್ರತ್ಯಯಗಳು, ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. ವಿಭಕ್ತಿ ಪ್ರತ್ಯಯಗಳು ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತೀವಿ, 7 ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತೀವಿ. ಸೊ ಇಲ್ಲಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಕೂಡ ಇದೆ, ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಕೂಡ ಇದೆ, ಅದಕ್ಕೆ ಕಾರಕಾರ್ಥ ಕೂಡ ಇದೆ, ಉದಾಹರಣೆ ಕೂಡ ಇದೆ, ತುಂಬ ಇಂಪಾರ್ಟೆಂಟ್ ಇದೆ. ಸೊ ಗಮನಿಸಿ ಸರಿಯಾಗಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ನೋಡಿ, ನಾವು ಇದನ್ನು ಕರ್ತೃರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಅಂತೇಳಿ ಕಾರಕಾರ್ಥ ಹೇಳ್ತೀವಿ. ನೋಡಿ, ಪ್ರಥಮ ಉ ಕರ್ತೃರ್ಥ, ದ್ವಿತೀಯ ಅನ್ನು ಕರ್ಮಾರ್ಥ, ತೃತೀಯ ಇಂದ ಕರ್ಣಾರ್ಥ, ಚತುರ್ಥಿ ಗೆ ಸಂಪ್ರದಾನ, ಪಂಚಮಿ ದೆಸೆಯಿಂದ ಅಪದಾನ, ಷಷ್ಠಿ ಆ ಸಂಬಂಧ, ಸಪ್ತಮಿ ಅಲ್ಲಿ ಅಧಿಕರಣ. ಉದಾಹರಣೆ ನೋಡಿದ್ರೆ, ಪ್ರಥಮ ಸಾವಿತ್ರಿಯು, ದ್ವಿತೀಯ ಸಾವಿತ್ರಿಯನ್ನು, ತೃತೀಯ ಸಾವಿತ್ರಿಯಿಂದ, ಚತುರ್ಥಿ ಸಾವಿತ್ರಿಗೆ, ಪಂಚಮಿ ಸಾವಿತ್ರಿಯ ದೆಸೆಯಿಂದ, ಷಷ್ಠಿ ಸಾವಿತ್ರಿಯ, ಸಪ್ತಮಿ ಸಾವಿತ್ರಿಯಲ್ಲಿ. ಈ ರೀತಿ. ಇನ್ನು ಹಳಗನ್ನಡ ಪ್ರತ್ಯಯಗಳನ್ನು ನೋಡ್ತಾ ಹೋದರೆ, ಅಂ, ಇಂ, ಇಂದಂ, ಇಂದೆ, ಗೆ, ಕೆ, ಅತ್ತಣಿಂ, ಅತ್ತಣಿಂದಂ, ದೆಸೆಯಿಂದ ಅಂದರೆ ಅತ್ತಣಿಂ, ಮರದತ್ತಣಿಂ, ಅವನತ್ತಣಿಂ, ಅಭಿನವನತ್ತಣಿಂ ಅಂತೀವಲ್ಲ ಆ ಥರ. ಷಷ್ಠಿ ಆ, ಅಭಿನವನ, ಸಪ್ತಮಿ ಒಳ್, ಅಭಿನವನೊಳ್, ಅಭಿನವನೊಳ್ ಅಂದರೆ ಅಭಿನವನಲ್ಲಿ ಅಂತ. ನೋಡಿ, ಇಲ್ಲಿ ಒಂದೊಂದಾಗಿ ಅಭಿನವಂಗೆ ಹೇಳ್ತಾ ಬರ್ತೀನಿ. ಅಭಿನವನಂ, ಅಭಿನವನು ಅಂತ, ಅಭಿನವನಂ, ಅಭಿನವ ಮಂ, ಅಭಿನವನಿಂದ ಅಂದರೆ ಸೇಮ್ ಬರುತ್ತೆ. ನೋಡಿ, ತೃತೀಯ ವಿಭಕ್ತಿ ಪ್ರತ್ಯಯ ಇಂದ, ಹಿಂದೆ, ಇಲ್ಲೂ ಕೂಡ ಇಂದ ಬರುತ್ತೆ. ಅಭಿನವನಿಗೆ, ಇದು ಚತುರ್ಥಿ. ಅಭಿನವನತ್ತಣಿಂ ಅಂದರೆ ಪಂಚಮಿ, ಅತ್ತಣಿಂ ಅವನ ದೆಸೆಯಿಂದ ಅಂತ. ಅಭಿನವನ ಅಂದರೆ ಷಷ್ಠಿ, ಅಭಿನವನೊಳ್ ಅಂದರೆ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಗಮನಿಸಿ, ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇನ್ನು ಕೆಲವೊಂದು ಪದಗಳು, ಅದರ ವಿಭಕ್ತಿ ಪ್ರತ್ಯಯ, ಅದರ ವಿಭಕ್ತಿಯ ಹೆಸರನ್ನು ನೋಡ್ತಾ ಹೋಗೋಣ. ಪ್ರೀತಿಯ, ಇಲ್ಲಿರುವ ಪ್ರತ್ಯಯ ಯಾವುದು? ಆ ಅನ್ನೋದು ಯಾವುದು? ಷಷ್ಠಿ ವಿಭಕ್ತಿ ಪ್ರತ್ಯಯ. ಬಿರುಗಾಳಿಗೆ, ಇಗೆ ಅಂತಿದೆ, ಇಲ್ಲಿ ಚತುರ್ಥಿ. ಜಲಕ್ಕೆ ಕೆ ಇದೆ, ಹಾಗಾಗಿ ಇದು ಕೂಡ ಚತುರ್ಥಿ. ಗೆ, ಕೆ, ಇಗೆ ಇದೆಲ್ಲ. ಬಿದ್ದುದನ್ನು, ಅನ್ನು ಯಾವುದು? ದ್ವಿತೀಯ ವಿಭಕ್ತಿ ಪ್ರತ್ಯಯ. ಭರವಸೆಗಳ, ಆ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯ. ಸಾವಿತ್ರಿಯು, ಉ ಅನ್ನೋದು ಪ್ರಥಮ ವಿಭಕ್ತಿ ಪ್ರತ್ಯಯ. ಸಾವಿತ್ರಿಯಂ, ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಸಂಶಯದೊಳ್, ಒಳ್ ಅನ್ನೋದು ಹಳಗನ್ನಡ ವಿಭಕ್ತಿ ಪ್ರತ್ಯಯ, ಸಪ್ತಮಿ. ಜಲದಿಂ, ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯ. ಅತ್ತಣಿಂ ಅಥವಾ ದೆಸೆಯಿಂದ ಅನ್ನೋದು ಪಂಚಮಿ ವಿಭಕ್ತಿ ಪ್ರತ್ಯಯ. ರಾಯಂಗೆ ಅನ್ನೋದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಗಮನಿಸಿ ಸ್ನೇಹಿತರೆ, ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತುಂಬ ಸಾರಿ ಮೋಸ್ಟ್ ರಿಪೀಟೆಡ್ಲಿ ಕೇಳಿರುವಂಥ ಪ್ರಶ್ನೆಗಳಿವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ. ಹಾಗಾಗಿ ಗಮನಿಸಿ, ವಿಭಕ್ತಿ ಪ್ರತ್ಯಯಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ವಿಭಕ್ತಿ ಪ್ರತ್ಯಯಗಳಿದಾವಲ್ಲ
ತುಂಬ ಸರಿ, ಪ್ರತಿ ಸರಿನೂ ಕೂಡ ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಮಗೊಂದು ಗಮನ ಇರಲೇಬೇಕಾಗತ್ತೆ. ವಿಭಕ್ತಿ ಪ್ರತ್ಯಯ ಬಹಳ ಪ್ರಮುಖವಾಗಿರುವಂತಹ ಅಂಶಗಳಾಗಿದೆ. ಇನ್ನು ಮಾದರಿ ಪ್ರಶ್ನೆಗಳನ್ನು ನೋಡೋಣ. ಪರ್ಷಿಯನ್ ಭಾಷೆಯ ಪದ ಯಾವ ಪದ ಪರ್ಷಿಯನ್ ಭಾಷೆಯ ಪದ ಆಗಿದೆ ಅಂತೇಳಿ. ನೋಡಿ, ಪರ್ಷಿಯನ್ ಭಾಷೆಯ ಪದ ಯಾವುದು ಅಂತ ನೋಡ್ತಾ ಹೋದರೆ ಪರ್ಷಿಯನ್ ಭಾಷೆಯ ಪದ ಇಲ್ಲಿ ದಿವಾನ. ದಿವಾನ ಇದೆಯಲ್ಲ, ಇದು ಪರ್ಷಿಯನ್ ಭಾಷೆಯ ಪದ. ದಿವಾನ ಅನ್ನೋದು ಪರ್ಷಿಯನ್ ಭಾಷೆಯ ಪದ. ಇನ್ನು ಅಜಮಾಯಿಸಿ ಅನ್ನೋದು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಅಜಮಾಯಿಸಿ ಕೂಡ ಪರ್ಷಿಯನ್ ಭಾಷೆಯಿಂದನೇ ಬಂದಿರುವಂಥದ್ದು. ಸ್ನೇಹಿತರೆ ನೋಡಿ, ಈ ಪಟ್ಟಿಯನ್ನು ನಾವು ಮೊದಲೇ ನೋಡಿದ್ದೀವಿ, ಇನ್ನೊಮ್ಮೆ ಬೇಕಾದ್ರೆ ಗಮನಿಸಿ ಅದನ್ನು. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಎಂತಹ ವಾಕ್ಯ? ಸರಿಯಾದ ಉತ್ತರ ಅದು ಮಿಶ್ರ ವಾಕ್ಯ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಮಿಶ್ರ ವಾಕ್ಯ. ಮಿಶ್ರ ವಾಕ್ಯ ಅಂದರೆ ಏನು? ಮಿಶ್ರ ವಾಕ್ಯಕ್ಕೆ ಉದಾಹರಣೆಗಳನ್ನು ಕೂಡ ನೋಡಿದ್ದೀವಿ. ಕಳುವ್ಯಾರೆ ಅಂದರೆ ಇದರ ಗ್ರಾಂಥಿಕ ರೂಪ ಯಾವುದು? ಕಳುವ್ಯಾರೆ ಅನ್ನೋದಕ್ಕೆ ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ. ಕಳುಹಿಸಿದ್ದಾರೆ. ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು? ನೋಡಿ, ಇಲ್ಲಿ ಕಾರಕಾರ್ಥ ಕೇಳಿದ್ದಾರೆ. ಪ್ರಥಮವು, ದ್ವಿತೀಯ, ಅನ್ನು, ತೃತೀಯ, ಇಂದ. ಸೊ ಇಂದ ಎನ್ನುವಂತಹ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವುದು ಕೇಳಿದ್ರೆ ಕಾರಕಾರ್ಥ ಕರಣ. ಕರ್ತೃರ್ಥ, ಕರ್ಮಾರ್ಥ, ಕರಣಾರ್ಥ ಅಂತ ಹೇಳಿದೆವು ನಾವು. ಸೊ ಕರಣ ಇದರ ಕಾರಕಾರ್ಥ. ರಾತ್ರಿಯೋಳ್ ಪದದ ವಿಭಕ್ತಿ ಹೆಸರೇನು? ನಾವು ಅವಾಗ ಅಭಿನವನುಳ್ಳ ಅಂತ ಹೇಳಿದ್ವಿ. ಸೊ ರಾತ್ರಿಯೋಳ್ ಇದರ ವಿಭಕ್ತಿ ಪ್ರತ್ಯಯ ಯಾವುದು ಕೇಳಿದ್ರೆ ಸಪ್ತಮಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇನ್ನು ವೀರೇಶ್ವರ್ ಪಾಠಕ್ರವರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಇದು ಯಾವ ವಾಕ್ಯ? ಸರಿ ಉತ್ತರ ಇದು ಸಾಮಾನ್ಯ ವಾಕ್ಯ. ಇಲ್ಲಿ ಯಾವುದೇ ರೀತಿಯ ಒಂದು ಡಿಪೆಂಡ್ ಆಗಿರುವಂಥ ವಾಕ್ಯಗಳಿಲ್ಲ, ಅಥವಾ ಒಂದು ವಾಕ್ಯವನ್ನು ಆಶ್ರಯಿಸಿರುವಂಥ ಅನೇಕ ವಾಕ್ಯಗಳು ಕೂಡ ಇಲ್ಲ. ಒಂದು ಸ್ವತಂತ್ರ ವಾಕ್ಯ ಇದೆ, ಹಾಗಾಗಿ ಇದು ಸಾಮಾನ್ಯ ವಾಕ್ಯ. ಅರ್ಥಿ ಎನ್ನುವಂಥ ಪದದ ಅರ್ಥ ಏನು? ಅರ್ಥಿ ಅಂದರೆ ಏನು? ಸೊ ಅರ್ಥಿ ಅಂದರೆ ಪ್ರೀತಿ. ಲೋಕದೊಳ್, ಇಲ್ಲೂ ಕೂಡ ಒಳ್, ಆಗಲೂ ಕೂಡ ಒಳ್ ಕೇಳಿದ್ವಿ. ಸೊ ಲೋಕದೊಳ್ ಎಂಬ ವಿಭಕ್ತಿ ಯಾವ ವಿಭಕ್ತಿ ಇದೆ ಅಂತೇಳಿ? ಲೋಕದೊಳ್. ಸರಿ ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಒಳ್ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸ್ವತಂತ್ರವಾಗಿ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯ ವಾಕ್ಯವಾಗಿದ್ದರೆ ಅದು ಯಾವ ರೀತಿಯ ವಾಕ್ಯ? ಸರಿಯಾದ ಉತ್ತರ ಅದು ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಅರ್ಥ ಹೊಂದುವಂಥ ಸಂಬಂಧವನ್ನು ಗುರುತಿಸಿ. ದಾಖಲೆ ಅನ್ನೋದು ಉರ್ದು ಭಾಷೆಯಿಂದ ಬಂದ ಪದ. ಸೊ ಹಾಗಾದರೆ ಅನಾನಸ್ ಅನ್ನೋದು ಯಾವ ಭಾಷೆಯಿಂದ ಬಂದ ಪದ? ಸೊ ಅನಾನಸ್ ಇದೆಯಲ್ಲ, ಇದು ಪೋರ್ಚುಗೀಸ್. ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದ. ಇಲ್ಲದಂಗ ಅನ್ನೋದು ಗ್ರಾಂಥಿಕ ರೂಪ ಇಲ್ಲದ ಹಾಗೆ. ಇಸವಾಸ ಅನ್ನೋದರ ಗ್ರಾಂಥಿಕ ರೂಪ ಏನು? ವಿಶ್ವಾಸ. ಉಪಾಸನೆ ಅಂದರೆ ಪೂಜೆ, ಅರ್ಥ ಇದು. ವಾಜಿ ಅಂದ್ರೇನು? ಸೊ ವಾಜಿ ಅಂದರೆ ಏನು ಕೇಳಿದ್ರೆ ಕುದುರೆ ಅಥವಾ ಹಯ. ಹಯವದನ ಅಂತ ಒಂದು ನಾಟಕ ಇದೆ, ನೆನ್ಪು ಮಾಡ್ಕೊಳ್ಳಿ. ಹಯ ಅಂದರೆ ಕುದುರೆ. ವಿಲಾತಿ ಅಂದರೆ ವಿಲಾಯಿತಿ. ಆರ್ತತೆ ಅಂದರೆ ಏನು? ಸೊ ಆರ್ತತೆ ಅಂದರೆ ಬಯಕೆ. ಮನೆಯನ್ನು, ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಮರದಲ್ಲಿ, ಅಲ್ಲಿ ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ? ಹಾಗಾದರೆ ಸರಿ ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ, ಮರದಲ್ಲಿ. ಸೊ ಇದನ್ನು ಹಳೆಗನ್ನಡದಲ್ಲಿ ನಾವು ಒಳ್ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯ ಬಳಸ್ತೀವಿ. ಇಲ್ಲಿದೆ ನೋಡಿ, ಒಳ್ ಅನ್ನೋದು ಸಪ್ತಮಿ ಆದರೆ ಅತ್ತಣಿಮ್ ಅನ್ನೋದು ಯಾವುದು? ಸೊ ಅತ್ತಣಿಮ್ ಅನ್ನೋದು ಪಂಚಮಿ. ಪಂಚಮಿ ವಿಭಕ್ತಿ ಪ್ರತ್ಯಯ. ನಾವು ಕನ್ನಡದಲ್ಲಿ, ಹೊಸಗನ್ನಡದಲ್ಲಿ ಇದನ್ನು ದೆಸೆಯಿಂದ ಅಂತ ಹೇಳ್ತೀವಿ. ಪ್ರಥಮ ಕರ್ತೃಕಾರಕ. ಹಾಗಾದರೆ ಷಷ್ಠಿ, ಷಷ್ಠಿ ಯಾವ ಕಾರಕ ಪದ? ಸರಿ ಉತ್ತರ ಷಷ್ಠಿ ಇದೆಯಲ್ಲ, ಸಂಬಂಧಕಾರಕ. ಹಾಗಾದರೆ ಸಪ್ತಮಿ ಯಾವುದು ಹೇಳ್ಬೋದಾ? ಅಧಿಕರಣ ಆಗುತ್ತೆ, ಅಧಿಕರಣ ಕಾರಕ. ಅನೃತ ಸುಳ್ಳು. ಕೃತ್ರಿಮ ಅಂದರೆ ಏನು? ಕೃತ್ರಿಮ ಅಂದರೆ ಮೋಸ. ಅನೃತ ಅಂದರೆ ಸುಳ್ಳು, ಕೃತ್ರಿಮ ಅಂದರೆ ಮೋಸ. ಪೊಳಲ್ ಅಂದರೆ ಪಟ್ಟಣ. ಕಸಬರ ಅಂದರೆ ಏನು?
ಕಸವರ, ಕಸವರ ಅಂದರೆ ಚಿನ್ನ ಅಥವಾ ಬಂಗಾರ. ತನುಜ ಅಂದರೆ ಮಗ, ತನುಜ, ತನು ಅಂದರೆ ದೇಹ, ಜ ಅಂದರೆ ಹುಟ್ಟಿದವನು, ಅವನಿಗೆ ಒಬ್ಬ ವ್ಯಕ್ತಿಗೆ ಜನಿಸಿದವನು ಅಂತೇಳಿ ತನುಜ ಅಂದರೆ ಮಗ. ಸಖ ಅಂದರೆ ಸ್ನೇಹಿತ, ಸಖ ಅಂದರೆ ಸ್ನೇಹಿತ. ಸೊ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಲೇಖನ ಚಿಹ್ನೆಗಳು. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಲೇಖನ ಚಿಹ್ನೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ದಾರೆ. ಸೊ ಬ್ರೀಫಾಗಿ ನೋಡ್ತಾ ಹೋಗೋಣ. ಪೂರ್ಣ ವಿರಾಮ ಅಂದ್ರೇನು? ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆ ಬಳಸ್ತೀವಿ. ಉದಾಹರಣೆಗೆ ವಿದ್ಯಾರ್ಥಿಗಳು ಪದವನ್ನು ಹಾಡುತ್ತಾರೆ, ಇಲ್ಲಿ ಪೂರ್ಣ ವಿರಾಮ ಹಾಕಿದ್ದೀವಿ ನೋಡಿ. ಅರ್ಧ ವಿರಾಮ ಅಂದರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಈ ಚಿಹ್ನೆ ಅರ್ಧ ವಿರಾಮ ಹಾಕ್ತೀವಿ. ಇದು ಅರ್ಧ ವಿರಾಮ. ಅಲ್ಪ ವಿರಾಮ ಬೇರೆ, ಅರ್ಧ ವಿರಾಮ ಬೇರೆ, ಗಮನಿಸಿ. ಇದು ಅರ್ಧ ವಿರಾಮ. ಉದಾಹರಣೆಗೆ ತಾವು ಕಡಿಮೆ ಮಾತನಾಡಿದ್ದೀರಿ, ಅರ್ಧ ವಿರಾಮ. ಹೆಚ್ಚು ಕೆಲಸ ಮಾಡಿದ್ದೀರಿ. ಅಲ್ಪ ವಿರಾಮ ಅಂದರೆ ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳಿಗೆ ಅಲ್ಪ ವಿರಾಮ ಹಾಕಬೇಕು. ಉದಾಹರಣೆಗೆ ಬಟ್ಟೆ, ಬಟ್ಟೆಗಿರಣಿ, ರಟ್ಟು, ಪೆನ್ಸಿಲ್, ಮೇಕಿಕಡ್ಡಿ, ತಾರೆಕಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ನೋಡಿ, ಇಲ್ಲಿ ಕೊನೆಯ ಒಂದು ವಿಶೇಷಣ ಅಥವಾ ಕ್ರಿಯಾಪದಕ್ಕೆ ಅಥವಾ ಕರ್ತೃಕರ್ಮ ಪದಕ್ಕೆ ಹಾಕಂಗಿಲ್ಲ, ಇಲ್ಲಿ ಹಾಕಿಲ್ಲ ನೋಡ್ರಿ. ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಪ್ರಶ್ನೆ ರೂಪದ ಪದದ ಮತ್ತು ವಾಕ್ಯದ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುತ್ತೆ. ಉದಾಹರಣೆಗೆ ದಾಶರಥಿ ಯಾರು, ಹನುಮಂತನ ತಾಯಿ ಯಾರು, ಈ ರೀತಿ. ಭಾವಸೂಚಕ ಚಿಹ್ನೆ ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖವನ್ನು ವ್ಯಕ್ತಪಡಿಸಿದಾಗ ಬಳಸುವಂಥ ಚಿಹ್ನೆ. ಉದಾಹರಣೆಗೆ ಅಯ್ಯೋ ಹೀಗಾಗಬಾರ್ದಿತ್ತು, ಅಬ್ಬಾ ಎಷ್ಟೊಂದು ಸುಂದರ, ಇಲ್ಲೆಲ್ಲ ಕೂಡ ಭಾವಸೂಚಕ ಚಿಹ್ನೆಯನ್ನು ಬಳಸ್ತೀವಿ. ಇಂಗ್ಲೀಷಲ್ಲಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತ ಕರಿತೀವಿ. ಇನ್ನು ಉದ್ಧರಣ ಚಿಹ್ನೆ. ಉದ್ಧರಣ ಅಂದರೆ ಯಾರಾದರೂ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಆ್ಯಸ್ ಇಟ್ ಈಸ್ ಬರಿಬೇಕಾದ್ರೆ ಅದನ್ನು ಬಳಸ್ತೀವಿ. ಉದಾಹರಣೆಗೆ ವಿಶ್ವೇಶ್ವರಯ್ಯನವರು ಹೇಳಿದ ಮಾತನ್ನು ಹೇಳಬೇಕಾದ್ರೆ ನೋಡಿ, ಅವ್ರು ಹೇಳಿದ್ದನ್ನು ಇನ್ವರ್ಟೆಡ್ ಕಾಮ ಉದ್ಧರಣ ಚಿಹ್ನೆಯಲ್ಲಿ ಬಳಸ್ತಿದ್ದೀವಿ. ಏನಿದೆ? ಶಿಕ್ಷಣವು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯ ಹೇಳಿದರು. ಸೊ ಈ ವಾಕ್ಯವನ್ನು ನಾವು ಯಾವುದರಲ್ಲಿ ಇಟ್ಟಿದ್ದೀವಿ? ವಿದಿನ್ ಇನ್ವರ್ಟೆಡ್ ಕಾಮ, ಉದ್ಧರಣ ಚಿಹ್ನೆಯ ಒಳಗಡೆ ಇಟ್ಟಿದ್ದೀವಿ. ವಾಕ್ಯ ವೇಷ್ಟನ ಚಿಹ್ನೆ ನೋಡಿ, ಇದು ಅಂದರೆ ಸಿಂಗಲ್ ಇನ್ವರ್ಟೆಡ್ ಕಾಮ ಅಂತ ನಾವಿಲ್ಲ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಪಾರಿಭಾಷಿಕ ಪದಗಳನ್ನು ಬಳಸಬೇಕಾದ್ರೆ, ಅನ್ಯ ಭಾಷೆಯ ಪದಗಳನ್ನು ಬಳಸಬೇಕಾದ್ರೆ ಇದನ್ನು ಬಳಸ್ತೀವಿ. ಉದಾಹರಣೆ ಕನ್ನಡ ಭಾಷೆಯಲ್ಲಿ ಇಂಗ್ಲೀಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆ ಪದಗಳನ್ನು ಬಳಸಲಾಗುತ್ತೆ. ಆವರಣ ಚಿಹ್ನೆ ಬ್ರಾಕೆಟ್ಸ್. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕವಾಗಿ ಆ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಉದಾಹರಣೆಗೆ ಅರಸುಗಳ ಅಂದರೆ ರಾಜರ, ವಾಜಿ ಅಂದರೆ ಕುದುರೆ ಆಶ್ರಮವನ್ನು ಹೊಕ್ಕಿತು, ಈ ರೀತಿ. ಇನ್ನು ವಿವರಣಾತ್ಮಕ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವಂಥ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತೆ. ಉದಾಹರಣೆಗೆ ಪಂಚಮಹಾವಾದ್ಯಗಳು ಯಾವುದು ಅಂತ ಹೇಳಬೇಕಾದ್ರೆ ಈ ಚಿಹ್ನೆ ಬಳಸ್ತೀವಿ. ತಾಳ, ಹಳಗ, ಗಂಟೆ, ಮೌರಿ, ಸನಾದಿ. ಸಮ್ಯಕ್ ದರ್ಶನಗಳು ಯಾವುದು ಅಂತ ಹೇಳಬೇಕಾದ್ರೆ ಇದನ್ನು ಬಳಸ್ತೀವಿ. ಜೈನ ಮತದ ಬಗ್ಗೆ ಇರುವ ವಿಶ್ವಾಸ ಅಂತೇಳಿ. ಇನ್ನು ಅವ್ಯಯಗಳು, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅವ್ಯಯಗಳು. ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ 100% ಇರುತ್ತೆ ಅವ್ಯಯಗಳ ಮೇಲೆ. ನೋಟ್ ಮಾಡ್ಕೊಳ್ಳಿ. ಅವ್ಯಯಗಳು ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಅವ್ಯಯಗಳು ಅಂತೀವಿ. ಅಂದರೆ ಇಲ್ಲಿ ನಾಮಪದ ಕ್ರಿಯಾಪದಗಳಂತೆ ಇಲ್ಲಿ ಲಿಂಗ, ವಚನ, ವಿಭಕ್ತಿ ಭೇದ ಇರಲ್ಲ, ಇದಕ್ಕೆ ಅಪ್ಲೈ ಆಗೋದಿಲ್ಲ. ಅದು ಲಿಂಗ ಬದಲಾವಣೆ ಆಗಲ್ಲ, ಏಕವಚನ ಬಹುವಚನ ಚೇಂಜ್ ಆಗಲ್ಲ, ಮತ್ತು ಅದಕ್ಕೆ ವಿಭಕ್ತಿಗಳನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ಅಂತಹ ಪದಗಳು ಅವ್ಯಯಗಳು. ಇಲ್ಲಿ ಪ್ರಮುಖವಾಗಿ 5 ರೀತಿಯ ಅವ್ಯಯಗಳನ್ನು ನೋಡ್ತೀವಿ. ಸಾಮಾನ್ಯ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಕಾರ್ಥ ಅವ್ಯಯ, ಅವತರಣಾರ್ಥಕ ಅವ್ಯಯ. ನೋಡಿ, ಸಾಮಾನ್ಯ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಕಾರ್ಥಕ ಅವ್ಯಯ, ಅವತರಣಾರ್ಥಕ ಅವ್ಯಯ. ಸೊ ಒಂದೊಂದರ ವಿವರಣೆ ಮತ್ತು ಉದಾಹರಣೆಗಳನ್ನು ನೋಡೋಣ. ಸಾಮಾನ್ಯ ಅವ್ಯಯ ಅಂದರೆ ಯಾವುದಾದ್ರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯಗಳು. ಕ್ರಿಯೆ ಹೆಂಗೆ ನಡೀತು ಅಂತೇಳಿ ಹೇಳೋದು. ಉದಾಹರಣೆಗೆ ಮೆಲ್ಲನೆ,
ಬೇಗನೆ, ಸೊಗಸಾಗಿ, ಚೆನ್ನಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ, ಬಳಿಕ, ಕೂಡಲೇ. ಸೊ ಇವು ಒಂದು ಕ್ರಿಯೆ ಯಾವ ರೀತಿ ನಡೀತು ಅಂತ ಹೇಳೋದು ಸಾಮಾನ್ಯ ಅವ್ಯಯ. ಭಾವಸೂಚಕ ಅವ್ಯಯಗಳು ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಪದಗಳು. ಉದಾಹರಣೆ ಕೋಪ ಮತ್ತು ಭಯ ಇದ್ದಾಗ. ಉದಾಹರಣೆಗೆ ಆಹಾ, ಬಳಿರೆ, ಅಯ್ಯೋ, ಓಹೋ, ಹೋ, ಆ, ಓ, ಈ ಪದಗಳು. ಕ್ರಿಯಾರ್ಥಕ ಅವ್ಯಯಗಳು ಅಂದರೆ ಕ್ರಿಯಾಪದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳು. ಉದಾಹರಣೆಗೆ ಅಹುದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು, ಇವು ಕ್ರಿಯಾರ್ಥಕ ಅವ್ಯಯಗಳು. ಇನ್ನು ಸಂಬಂಧಕಾರ್ಥಕ ಅವ್ಯಯಗಳು ಅಂದರೆ ಎರಡು ಪದ ಅಥವಾ ಪದ ಸಮುಚ್ಚಯ ವಾಕ್ಯಗಳನ್ನು ಜೋಡಿಸುವ ಪದಗಳು. ಉದಾಹರಣೆಗೆ ಮತ್ತು, ಅಥವಾ, ಆದ್ದರಿಂದ, ಅಲ್ಲದೆ, ಇವು. ಅವಧಾರಣಾರ್ಥಕ ಅವ್ಯಯಗಳು. ಅವಧಾರಣ ಅಂದರೆ ಅನ್ನುವಂಥ ಪದಗಳನ್ನು ಒಳಗೊಂಡಿರುವಂತಹ ಅವ್ಯಯಗಳು. ಅವನೇ, ಅದುವೇ, ನೀನೇ, ಅವಳೇ, ಅವರೇ. ಸೊ ಇವು ಕನ್ನಡದಲ್ಲಿ ಬಳಸುವಂಥ ಪ್ರಮುಖ ಅವ್ಯಯಗಳು. ನಿಮಗೆ ಎಕ್ಸಾಮಲ್ಲಿ ಈ ರೀತಿಯ ಪದಗಳನ್ನು ಕೊಡ್ತಾರೆ. ಉದಾಹರಣೆಗೆ ಬೇಗನೆ, ಮೆಲ್ಲನೆ, ಚೆನ್ನಾಗಿ, ಆದ್ದರಿಂದ ಅಂತ ಕೊಟ್ಟು ಇದರಲ್ಲಿ ಸಂಬಂಧಕಾರ್ಥವ ಅವ್ಯಯನ ಗುರುತಿಸಿ ಅಂತ ಹೇಳಿದಾಗ ನಾವು ಆದ್ದರಿಂದ ಗುರುತಿಸಬೇಕು. ಅದನ್ನು ಬಿಟ್ಟು ಅಹುದು, ಸಾಕು, ಅಲ್ಲ, ತಟ್ಟನೆ, ಇದರಲ್ಲಿ ಸಾಮಾನ್ಯ ಕಾರ್ತಕ ಅವ್ಯಯ ಯಾವುದು ಕೇಳಿದಾಗ ತಟ್ಟನೆ ಅಂತ ಹೇಳಬೇಕಾಗತ್ತೆ ಈ ರೀತಿಯಾಗಿ. ಸೊ ಇದನ್ನು ಗಮನಿಸಿ, ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇನ್ನು ನಾಮಪದಗಳು. ನೌನ್ಸ್. ನಾಮ ಪ್ರಕೃತಿಗಳಿಗೆ, ನಾಮ ವಿಭಕ್ತಿಗಳಿಗೆ ಸೇರುವಾಗುವ ಪದಗಳೇ ನಾಮಪದ. ನಾಮ ಪ್ರಕೃತಿ ಅಂದರೆ ನಾಮಪದದ ಮೂಲ ರೂಪ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ನಾಮ ಪ್ರಕೃತಿ ಅಂದರೆ ನಾಮಪದದ ಮೂಲ ರೂಪ. ಸೊ ಇಲ್ಲಿ ವಸ್ತುವಾಚಕ ಮತ್ತು ಸರ್ವನಾಮಗಳನ್ನು ನಾವು ನೋಡ್ತೀವಿ. ವಸ್ತುವಾಚಕಗಳಲ್ಲಿ ನಾಮಪದ ರೂಪಗಳು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳು ನೋಡ್ತೀವಿ. ನೋಡಿ, ರೂಢಿಯಿಂದ ಬಂದಂಥ ಪದಗಳು ರೂಢನಾಮಗಳು. ಯಾವುದ್ಯಾವುದು? ನದಿ, ಪರ್ವತ, ಊರು, ದೇಶ, ಮನುಷ್ಯ, ವಿದ್ಯಾರ್ಥಿ ಇತ್ಯಾದಿ, ಶಾಲೆ ಇತ್ಯಾದಿ ರೂಢನಾಮ. ಅಂಕಿತ ನಾಮ ಅಂದರೆ ಪರ್ಟಿಕ್ಯುಲರ್ ಆಗಿ ಅದೇ ಹೆಸರು. ಸಹದೇವ, ಧರ್ಮರಾಯ, ರಾಹುಲ, ಕಮಲಾಕ್ಷ, ರಾಮ, ಶಬರಿ, ದ್ರೋಣ. ಅದು ಅನ್ವರ್ಥನಾಮ ಅಂದರೆ ಸರ್ನೆ, ಒಂಥರ ಗುಣಕ್ಕೆ ಅನುಗುಣವಾಗಿ ಇಟ್ಟ ಹೆಸರು. ವ್ಯಾಪಾರಿ, ವಿದ್ವಾಂಸ, ವಿಜ್ಞಾನಿ, ಪೂಜಾರಿ, ಕುರುಡ, ಎಳವ, ಶಿಕ್ಷಕ, ಈ ರೀತಿ. ಇನ್ನು ಸರ್ವನಾಮ ಅಂದರೆ ಯೂಸಿಂಗ್ ಇನ್ಸ್ಟೆಡ್ ಆಫ್ ನೌನ್, ನಾಮಪದದ ಬದಲಿಗೆ ಬಳಸುವಂಥ ಪದಗಳು. ನೋಡಿ, ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾಮಪದ ವಿಧಗಳು. ಇದರಲ್ಲಿ ವಸ್ತುವಾಚಕಗಳು ಅಂದರೆ ಇಲ್ಲಿ ಸರ್ವನಾಮ ಅಂದರೆ ಪ್ರಣವನನ್ನು ಸಪ್ರೇಟಾಗಿ ಕೊಟ್ಟಿಲ್ಲ, ನಾಮಪದ ವಿಧಗಳ ಅಡಿಯಲ್ಲೇ ಕೊಟ್ಟಿದ್ದಾರೆ. ಬಟ್ ಸಾಮಾನ್ಯವಾಗಿ ನಾವು ನಾಮಪದ ವಿಧಗಳು ಅಂತ ಹೇಳಿದಾಗ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅಂತಲೇ ಹೇಳ್ತೀವಿ. ಸರ್ವನಾಮವನ್ನು ಸಪ್ರೇಟಾಗಿ ನಾವು ಅಧ್ಯಯನ ಮಾಡ್ತೀವಿ. ಸೊ ಸರ್ವನಾಮ ಅಂದರೆ ನಾಮಪದ ಬದಲಿಗೆ ಬಳಸೋದು. ಉದಾಹರಣೆಗೆ ಅವನು, ಇವನು, ಅವಳು, ಇವಳು, ಅದು, ಇದು, ಅವರು, ಇವರು, ಅವರು, ಇವರು, ಅವು, ಇವು. ಇನ್ನು ಪುರುಷ ವಾಚಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಮತ್ತು ಪ್ರಶ್ನಾರ್ಥಕ ಸರ್ವನಾಮ ಅಂತೇಳಿ ಸರ್ವನಾಮದ ವಿಧಗಳನ್ನು ನೋಡ್ತೀವಿ. ಪುರುಷಾರ್ಥಕ ಸರ್ವನಾಮಗಳು ಯಾವ್ದ್ಯಾವ್ದು ಹಾಗಾದರೆ? ನಾನು, ನಾವು, ನೀನು, ನೀವು, ಅವನು, ಅವರು, ಅದು, ಇದು, ಅವಳು, ಇವಳು. ಇಂಗ್ಲೀಷಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತೀವಿ. ಕನ್ನಡದಲ್ಲಿ ಉತ್ತಮ ಪುರುಷ ನಾನು, ನಾವು, ಮಧ್ಯಮ ಪುರುಷ ನೀನು, ನೀವು, ಪ್ರಥಮ ಪುರುಷ ಅವನು, ಅವರು, ಅದು, ಅವನು, ಅವಳು, ಇವಳು, ಇವರು, ಇವೆಲ್ಲ ಬರ್ತವೆ. ಇನ್ನು ಆತ್ಮಾರ್ಥಕ ಸರ್ವನಾಮಗಳು. ಆತ್ಮಾರ್ಥಕ ಸೆಲ್ಫ್ ಅಂತ ಯೂಸ್ ಆಗುತ್ತೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಮೈ ಸೆಲ್ಫ್, ಈ ರೀತಿ. ಕನ್ನಡದಲ್ಲಿ ತಾನು, ತಾವು, ತನ್ನ, ತಮ್ಮ, ತಮಗೆ, ತಮ್ಮಲ್ಲಿ, ತಮಗಾಗಿ ಎನ್ನುವಂಥ ಪದಗಳು ಬಳಸ್ತೀವಿ. ಪ್ರಶ್ನಾರ್ಥಕ ಸರ್ವನಾಮಗಳು ಯಾರು, ಏನು, ಯಾವುದು, ಯಾರಿಗೆ, ಯಾವು, ಎಲ್ಲಿ, ಯಾಕೆ, ಇವು ಪ್ರಶ್ನಾರ್ಥಕ ರೂಪದ ಸರ್ವನಾಮಗಳು. ಸೊ ಬಹಳ ಪ್ರಮುಖವಾಗಿ ಸರ್ವನಾಮಗಳನ್ನು ನೋಡಿದ್ದೀವಿ. ಇನ್ನು ನಾಮಪದದಲ್ಲಿ ಗುಣವಾಚಕ, ಭಾವನಾಮ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ದಿಗ್ವಾಚಕ, ಪರಿಮಾಣವಾಚಕವನ್ನು ನೋಡೋಣ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಗುಣವಾಚಕ ವಸ್ತು, ಗುಣ, ವ್ಯಕ್ತಿಯ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವಂಥ ವಾಚಕಗಳು. ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳತು, ಸಣ್ಣ, ಚಿಕ್ಕ, ಇವೆಲ್ಲವೂ ಕೂಡ ಗುಣವಾಚಕ ಪದಗಳು. ಇನ್ನು ಭಾವನಾಮ ಅಂದ್ರೇನು? ವಸ್ತು ಮತ್ತು ಕ್ರಿಯೆಯ ಭಾವಗಳನ್ನು ತಿಳಿಸುವಂಥ ಪದಗಳು. ಉದಾಹರಣೆಗೆ ಕೆಂಪು, ಹಿರಿಮೆ, ನೋಟ, ಮಾಟ, ಆಟ, ಬಿಳುಪು, ಇವು ಭಾವನಾಮಗಳು. ಸಂಖ್ಯಾವಾಚಕಗಳು ನೋಡಿ, ಸಂಖ್ಯೇಯ ವಾಚಕಗಳು ಬೇರೆ, ಸಂಖ್ಯಾವಾಚಕ ಬೇರೆ. ಸಂಖ್ಯಾವಾಚಕ ಅಂದರೆ ಆಸ್ ಇಟ್ ಈಸ್ ಅವು.
ಸಂಖ್ಯೆಗಳನ್ನು ಹೇಳೋದು 1 2 3 4 10 15 20 30 40 ಈ ಥರ. ಸಂಖ್ಯೇಯ ಅಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವಂಥ ಶಬ್ದಗಳು. 12ನೆಯ ವಸ್ತು, 6ನೆಯ ಮಗ, 80ನೆಯ ಪುಸ್ತಕ, 3 ವಿದ್ಯಾರ್ಥಿಗಳು, 5 ಶಿಕ್ಷಕರು, 2 ಸ್ನೇಹಿತರು, ಈ ರೀತಿ ಹೇಳ್ತೀವಲ್ಲ. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವಂಥ ಶಬ್ದಗಳು. ಆಸ್ ಇಟ್ ಈಸ್ ಸಂಖ್ಯೆಯನ್ನು ಹೇಳಿದ್ರೆ ಅದು ಸಂಖ್ಯಾವಾಚಕ. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳಿದ್ರೆ ಅದು ಸಂಖ್ಯೆಯ ವಾಚಕ. ದಿಗ್ವಾಚಕ, ದಿಗ್ ಅಂದರೆ ದಿಕ್ಕು, ದಿಕ್ಕನ್ನು ಸೂಚಿಸುವಂಥ ಪದಗಳು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ ಇವೆಲ್ಲವು. ಇನ್ನು ಪರಿಮಾಣವಾಚಕ, ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳು ಪರಿಮಾಣವಾಚಕ ಶಬ್ದಗಳು. ಉದಾಹರಣೆಗೆ ಅಷ್ಟು, ಎಷ್ಟು, ಹಲವು, ಅನಿತು, ಇನಿತು ಇವೆಲ್ಲವೂ ಕೂಡ ಪರಿಮಾಣವಾಚಕಗಳು. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಗುಣವಾಚಕ ಗುಣವನ್ನು ಹೇಳುತ್ತೆ, ಭಾವವಾಚಕ ಭಾವಗಳನ್ನು ತಿಳಿಸುತ್ತೆ, ಸಂಖ್ಯಾವಾಚಕ ಸಂಖ್ಯೆಯನ್ನು ಆಸ್ ಇಟ್ ಈಸ್ ಹೇಳುತ್ತೆ, ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುತ್ತೆ, ದಿಗ್ವಾಚಕ ದಿಕ್ಕನ್ನು ಹೇಳುತ್ತೆ, ಪರಿಮಾಣವಾಚಕ ಗಾತ್ರವನ್ನು ಅಳತೆಯನ್ನು ಹೇಳುತ್ತೆ. ಇನ್ನು ಕ್ರಿಯಾಪದ, ಇಂಪಾರ್ಟೆಂಟ್ ಸೆಷನ್ ಇದು. ಕ್ರಿಯಾಪದ, ಕ್ರಿಯಾಪದ ಅಂದರೆ ಇಂಗ್ಲೀಷಲ್ಲಿ ವರ್ಬ್ ಅಂತ ಹೇಳ್ತೀವಿ. ಕ್ರಿಯಾಪದದ ಮೂಲ ರೂಪ ಧಾತು, ನಾಮಪದ ಮೂಲ ರೂಪ ನಾಮ ಪ್ರಕೃತಿ, ನೆನಪಿರಲಿ. ಸೊ ಕ್ರಿಯಾಪದ ಉದಾಹರಣೆಗೆ ನಿಲ್ಲಿಸು ಅಂತ ಕ್ರಿಯಾಪದ ಇದ್ದರೆ ಧಾತು ನಿಲ್ಲು, ಅದಕ್ಕೆ ನಿಲ್ಲಿಸು ಅನ್ನೋದ್ರು ಹಚ್ಚುವುದು. ಕ್ರಿಯಾಪದ ಹಚ್ಚು ಅಂತಿದ್ರೆ ಧಾತು ಹಚ್ಚುವುದು ಅಂತಿದ್ರೆ ಧಾತು ಹಚ್ಚು. ನಡೆಸು ನಡೆ, ಮುಟ್ಟೋಣ ಮುಟ್ಟು, ಕಟ್ಟುವುದು ಕಟ್ಟು, ಆಗೋಣ ಆಗು. ನೋಡಿ, ಒಂದು ಕ್ರಿಯಾಪದವನ್ನು ಕೊಟ್ಟು ಅದರ ಧಾತುವನ್ನು ಗುರುತಿಸಿ ಅಂತ ಕೇಳ್ಬೋದು, ನೆನಪಿಸಿಕೊಳ್ಳಿ. ಇನ್ನು ಧಾತುಗಳಲ್ಲಿ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಅಂತಿದೆ. ಸಕರ್ಮಕ ಧಾತು ಅಂದರೆ ಕರ್ಮಪದವನ್ನು ಬಯಸುವ ಧಾತು. ಇಲ್ಲಿ ಕರ್ಮಪದ ಬೇಕೇ ಬೇಕಾಗತ್ತೆ. ಅಕರ್ಮಕ ಧಾತುವಲ್ಲಿ ಕರ್ಮಪದ ಏನು ಬೇಕಾಗಲ್ಲ. ಉದಾಹರಣೆ ಕೊಡು, ಬಿಡು, ಉಣ್ಣು, ಉಜ್ಜು, ತಿಂದು, ತಿದ್ದು, ಮುಚ್ಚು ಇವೆಲ್ಲ ಕರ್ಮಪದವನ್ನು ಬಯಸುವ ಕ್ರಿಯಾಪದ ಮೂಲ ರೂಪ ಧಾತುಗಳು. ಮಲಗು, ಓಡು, ಬದುಕು, ಹೋಗು, ನಾಚು ಇವೆಲ್ಲ ಅಕರ್ಮಕ ಧಾತುಗಳು. ಇವು ಸಕರ್ಮಕ ಧಾತುಗಳು, ಇವು ಅಕರ್ಮಕ ಧಾತುಗಳು. ಇನ್ನು ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ, ಇಂಗ್ಲೀಷಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ಸಾರಿ, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ. ಆಕ್ಟಿವ್ ಪ್ಯಾಸಿವ್ ಅಂತ ಹೇಳ್ತೀವಿ. ಕರ್ತರಿ ಕರ್ಮಣಿ ಪ್ರಯೋಗ. ಉದಾಹರಣೆಗೆ ಧಾತುಗಳಿಗೆ ಲಿಂಗವಾಚಕ ಮತ್ತು ವಚನವಾಚಕಗಳು ಸೇರಿ ಒಂದು ಪೂರ್ಣ ವಾಕ್ಯವಾದರೆ ಅದು ಕರ್ತರಿ ಪ್ರಯೋಗ. ಉದಾಹರಣೆಗೆ ಭೀಮನು ಅನ್ನವನ್ನು ಉಂಡನು. ಉದಾಹರಣೆಗೆ ಅಭಿನವನು ಕ್ರಿಕೆಟ್ ಆಡಿದನು. ಕರ್ಮಣಿ ಪ್ರಯೋಗದಲ್ಲಿ ಬಂದಾಗ ಕ್ರಿಕೆಟ್ ಅಭಿನವನಿಂದ ಆಡಲ್ಪಟ್ಟಿತು. ಈ ಭೀಮನು ಅನ್ನವನ್ನು ಉಂಡನ್ನು ಹೇಳಬೇಕಾದ್ರೆ ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು, ಕರ್ಮಣಿ ಪ್ರಯೋಗ. ಇದು ಆಕ್ಟಿವ್ ವಾಯ್ಸ್, ಇದು ಪ್ಯಾಸಿವ್ ವಾಯ್ಸ್. ಅರ್ಥರೂಪ ಕ್ರಿಯಾಪದ ವಿಧಗಳು ಇಂಪಾರ್ಟೆಂಟ್ ಇದೆ ನೋಡಿ. ವಿದ್ಯಾರ್ಥಕ, ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕ. ನೋಡಿ, ಇವುಗಳ ಅರ್ಥವನ್ನು ಗ್ರಹಿಸ್ಕೊಂಡ್ರೆ ನೀವು ಈಸಿಯಾಗಿ ಇದು ವಿದ್ಯಾರ್ಥಕನ, ನಿಷೇಧಾರ್ಥಕನ, ಸಂಭಾವನಾರ್ಥಕ ಕ್ರಿಯಾಪದನ ಅಂತೇಳಿ ಈಸಿಯಾಗಿ ಗುರುತಿಸ್ಬೋದು. ಹಾಗಾದರೆ ಅರ್ಥ ಏನು? ವಿದ್ಯಾರ್ಥಕ ಅಂದರೆ ಆಶೀರ್ವಾದ, ಆಜ್ಞೆ, ಆರೈಕೆ, ಅಪ್ಪಣೆಯನ್ನು ಸೂಚಿಸುತ್ತೆ. ನಿಷೇಧಾರ್ಥಕ ಅಂದರೆ ಕ್ರಿಯೆ ನಡೆಯಲಿಲ್ಲ ಅಥವಾ ನಡೆಯೋದಿಲ್ಲ ಅಂತ ಹೇಳುತ್ತೆ. ಸಂಭಾವನಾರ್ಥಕ ಅಂದರೆ ಕ್ರಿಯೆ ನಡೆಯಬಹುದು ಅನ್ನುವಂಥ ಸಂಶಯ, ಊಹೆಯನ್ನು ವ್ಯಕ್ತಪಡಿಸುತ್ತೆ. ಸೊ ವಿದ್ಯಾರ್ಥಕವನ್ನು ನೋಡ್ತಾ ಹೋಗೋಣ. ಮಾಡಲಿ, ತಿನ್ನಲಿ, ಓದಲಿ, ನೋಡಲಿ, ಮಾಡಲಿ, ಮಾಡು, ಮಾಡಿರಿ, ಮಾಡುವೆ, ಹಾಡು, ಹಾಡುವೆ, ನೋಡು, ಕಟ್ಟು, ಕೇಳು, ಕೇಳುವೆ. ಉದಾಹರಣೆಗೆ ವಿದ್ಯಾರ್ಥಕ್ಕೆ ನಾಮಪದವನ್ನು ಸೇರಿಸಿ ನೋಡಿದ್ರೆ ಅಭಿನವನು ಊಟ ಮಾಡಲಿ. ಇಲ್ಲಿ ಮಾಡಲಿ ಅನ್ನೋದೇನು? ವಿದ್ಯಾರ್ಥಕ, ಹಾರೈಕೆ ಇದು. ನಿಷೇಧಾರ್ಥಕದಲ್ಲಿ ಕ್ರಿಯೆ ನಡೀಲಿಲ್ಲ ಅಥವಾ ನಡೆಯೋದಿಲ್ಲ ಅಂತ ಹೇಳೋದು. ಮಾಡನು, ಮಾಡರು, ತಿನ್ನಳು, ಓದನು, ನೋಡನು, ಮಾಡಳು, ಮಾಡೇ, ಮಾಡೆವು, ಹಾಡನು, ಹಾಡಳು, ನೋಡನು, ನೋಡಳು, ಕಟ್ಟನು, ಕಟ್ಟಳು, ಕೇಳನು, ಕೇಳೆವು, ಕೇಳರು. ನಿಷೇಧಾರ್ಥಕ ಅಂದರೆ ಅಪೋಸಿಟ್ ಮೀನಿಂಗ್ ಬರುತ್ತೆ, ಇಲ್ಲ ಅಂತೇಳಿ. ಸಂಭಾವನಾರ್ಥಕ ಅಂದರೆ ಮುಂದೆ ಆಗ್ಬೋದು ಅಂತ, ಅಂದರೆ ಮಾಡಿಯಾನು. ಅಭಿನವ ಹೋಮ್ವರ್ಕ್ ಮಾಡಿಯಾನು ಅಂದರೆ ಅಭಿನವ್ ಹೋಮ್ವರ್ಕ್ ಮಾಡ್ಬೋದು ಅಂತ. ಅಭಿನವ್ ರಸ್ಕ್ ತಿಂದಾನು ಅಂದರೆ ಅಭಿನವ್ ರಸ್ಕ್ ತಿನ್ಬೋದು ಏನೋ ಅಂತ. ಅಭಿನವ್ ಪುಸ್ತಕ ಓದಿಯಾನು ಅಂದರೆ ಅಭಿನವ್ ಪುಸ್ತಕ ಓದ್ಬೋದು ಏನೋ ಅಂತ.
ಅಭಿನವ ಕಾಂತಾರ ಸಿನಿಮಾ ನೋಡಿಯಾನು ಅಂದರೆ ನೋಡ್ಬೋದೇನೋ ಮುಂದೆ ಅಂತ. ಆ ರೀತಿ ಮಾಡಿಯಾನು, ತಿಂದಾಳು, ಓದಿಯಾನು, ನೋಡಿಯಾನು, ಮಾಡಿಯಾಳು, ಮಾಡಿಯೇ, ಮಾಡೇನು, ಹಾಡಿಯೇನು, ನೋಡಿಯೇನು, ಕಟ್ಟಿಯೇನು, ಕೇಳಿಯಾನು ಅಂದರೆ ಇದು ಸಂಭವನಾರ್ಥಕ, ಮೋಸ್ಟ್ಲಿ ಆಗ್ಬೋದು ಮುಂದೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿರುವಂಥ ಪದಗಳು. ಸೊ ನಿಷೇಧಾರ್ಥಕ ಅಂದ್ರೇನು? ಆಶೀರ್ವಾದ, ಹಾರೈಕೆ, ಆಜ್ಞೆ, ಅಪ್ಪಣೆಯನ್ನು ಹೇಳೋದು. ವಿದ್ಯಾರ್ಥಕ ಅಂದರೆ ನಿಷೇಧಾರ್ಥಕ ಅಂದರೆ ಕ್ರಿಯೆ ನಡೆಯೋದಿಲ್ಲ ಅಥವಾ ನಡೆದಿಲ್ಲ ಅನ್ನುವಂಥ ಅರ್ಥ. ಸಂಭವನಾರ್ಥಕ ಅಂದರೆ ಕ್ರಿಯೆ ಮುಂದೆ ನಡೆಯುತ್ತೆ ಅನ್ನುವಂಥ ಅರ್ಥ. ಸೊ ನೋಡಿ, ನೀವಿಲ್ಲಿ ಕ್ರಿಯೆ ಮುಂದೆ ನಡೆಯುವ ಸಾಧ್ಯತೆ ಇದೆ ಅನ್ನುವಂಥ ಪದಗಳು, ಅಥವಾ ಕ್ರಿಯೆ ನಡೆದಿಲ್ಲ ಅಥವಾ ನಡೆಯೋದಿಲ್ಲ ಅನ್ನುವಂಥ ಅರ್ಥಗಳನ್ನ ಪದವನ್ನು ಬಿಟ್ಟರೆ ಉಳಿದವೆಲ್ಲವೂ ಕೂಡ ಏನಾಗಿರ್ತವೆ? ವಿದ್ಯಾರ್ಥಕ ಆಗಿರ್ತವೆ. ಗಮನಿಸಿ. ಇನ್ನು ಕಾಲಗಳು, ಉತ್ತ ದಾವ ಅಂತೇಳಿ ನಾವು ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ತೀವಿ ಇದನ್ನು. ಉತ್ತ ದ ವ. ಉತ್ತ ಯಾವ ಬಳಸ್ತೀವಿ? ವರ್ತಮಾನ. ಮಾಡುತ್ತಿದ್ದಾನೆ. ದ ಅಂದರೆ ಭೂತ, ಮಾಡಿದ. ವ ಅಂದರೆ ಭವಿಷ್ಯತ್, ಮಾಡುವ. ಆ ರೀತಿ. ಉತ್ತಮ ಪುರುಷ ನಾನು. ಭೂತಕಾಲದಲ್ಲಿ ತಿಂದೆನು, ವರ್ತಮಾನದಲ್ಲಿ ತಿನ್ನುತ್ತೇನೆ, ಭವಿಷ್ಯತ್ತಲ್ಲಿ ತಿನ್ನುವೆನು. ಈ ರೀತಿ ತಿಂದೆ, ತಿನ್ನುತ್ತಿ, ತಿನ್ನುವೆ, ತಿಂದನು, ತಿನ್ನುತ್ತಾನೆ, ತಿನ್ನುವನು. ಈ ರೀತಿ ಕಾಲಸೂಚಕ ಪ್ರತ್ಯಯಗಳು ಅಂತ ನಾವೇನು ಕರಿತೀವಿ, ಕಾಲಸೂಚಕ ಪ್ರತ್ಯಯಗಳು ಉತ್ತ ದಾವ. ಇಲ್ಲೊಂದಿಷ್ಟು ಹೊಸಗನ್ನಡದ ರೂಪಗಳಿದ್ದಾವೆ, ನೋಡ್ತಾ ಹೋಗೋಣ. ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಇಂಪಾರ್ಟೆಂಟ್. ಕೆಲವೊಮ್ಮೆ ಈ ಪದಗಳನ್ನು ಕೊಟ್ಟು ಹೊಸಗನ್ನಡದ ರೂಪಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ನೆಗಳ್ ವೇಲೇಳ್ಕುಂ ಅಂದರೆ ನಡೆದುಕೊಳ್ಳಬೇಕು ಅಂತ. ಮಾಳ್ಪೆಮ್ ಅಂದರೆ ಮಾಡುವೆನು, ಮಾಳ್ಪೆಮ್. ಪಸುರ್ಗೆ ಹಸುರಿಗೆ. ಒತ್ತಂಬದಿಂದ ಒತ್ತಾಯದಿಂದ. ಅನ್ನೆಗಂ ಅಷ್ಟರಲ್ಲಿ. ಕಾವಲ್ಗೆ ಕಾವಲಿಗೆ. ಬಿಡಿಸದಿರ್ದೊಡೆ ಬಿಡಿಸದಿದ್ದರೆ. ಅಪ್ಪುದರಿಂ ಆದುದರಿಂದ. ಎಂಬ ಓಲ್ ಎನ್ನುವಂತೆ. ಇವರ್ಗಂ ಇಬ್ಬರಿಗೂ. ಇರ್ವರ್ಗಂ ಅಂದರೆ ಇಬ್ಬರಿಗೂ. ಪಗಲ್ವೇಳ್ದನ್ ಹೋಗಲೇಳಿದನು. ನೋಳ್ಪೆನ್ ನೋಡುವೆನು, ಸೈರಿಸದೆ ಸಹಿಸಕ್ಕಾಗದೆ. ಇರ್ಪವರಲ್ಲಂ ಇರುವವರಲ್ಲ. ನೋಳ್ಪೆನ್ನಗಂ ನೋಡುವಷ್ಟರಲ್ಲಿ. ಒಡಂಬಟ್ಟು ಅಂದರೆ ಒಪ್ಪಿಕೊಂಡು. ಉಗುಳ್ಗುಂ ಉಗುಳುತ್ತಿದ್ದನು. ಬರ್ಪುದಕಂ ಬರುವುದಕ್ಕೂ. ಇರ್ಪೊಡೆ ಇದ್ದೊಡೆ ಇದ್ದಾಗ ಇದ್ದರೆ. ಕೂಡಿದನು ಕೂಡಿದವನಾಗಿ. ಹೋಹುದೆ ಹೋಗುವುದೇ. ಅಂತಪ್ಪನನ್ ಅಂಥವನನ್ನು. ಕೈಯೊಳ್ ಅಂದರೆ ಕೈಯಲ್ಲಿ. ಓದಿಕೊಳ್ಳುತ್ತಿರ್ದನ್ ಓದಿಕೊಳ್ಳುತ್ತಿದ್ದನು. ಆದೆನ್ ಆಗುವೆನು. ನೋಳವಿಂಗೆ ಅಂದರೆ ನೊಣಕ್ಕೆ. ನಿಂತಿರ್ದನು ನಿಂತಿದ್ದನು. ಇರ್ಪುದು ಇರುವುದು. ಅದಕ್ಕೆ ಅದಕ್ಕೆ. ಇವು ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಯಾವ ರೀತಿಯಾಗಿ ಪದಪ್ರಯೋಗ ಆಗುತ್ತೆ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಸೊ ಮಾದರಿ ಪ್ರಶ್ನೆಗಳನ್ನು ನೋಡೋಣ. ಮಾದರಿ ಪ್ರಶ್ನೆಗಳನ್ನು ನೋಡೋಣ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವ ಚಿಹ್ನೆ. ನಾವು ಆಗಲೇ ಹೇಳಿದ್ವಿ, ವಿಶ್ವೇಶ್ವರಯ್ಯ ಅವರ ಮಾತನ್ನು ನಾವು ಗಮನಿಸಿದ್ವಿ. ಅಲ್ಲಿ ಒಬ್ಬರು ಹೇಳಿದನೇ ಆ್ಯಸ್ ಇಟ್ ಈಸ್ ಬಳಸೋದು. ಯಾವ ಚಿಹ್ನೆಯನ್ನು ಬಳಸ್ತೀವಿ ಹೇಳಿದ್ರೆ ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆ ಇಂಗ್ಲೀಷಲ್ಲಿ ಇನ್ವರ್ಟೆಡ್ ಕಾಮ. ಅಯ್ಯೋ ಹೀಗಾಗಬಾರ್ದಿತ್ತು. ಈ ವಾಕ್ಯದಲ್ಲಿ ಬಳಸಿರುವಂಥ ಲೇಖನ ಚಿಹ್ನೆ ಯಾವುದು? ಈ ಲೇಖನ ಚಿಹ್ನೆ ಯಾವುದು ಕೇಳಿದರೆ ಸರಿಯಾದ ಉತ್ತರ ಭಾವಸೂಚಕ ಚಿಹ್ನೆ. ಕ್ರಿಯಾರ್ಥಕ ಅವ್ಯಯವನ್ನು ಸೂಚಿಸುವ ಪದ ಯಾವುದು? ಸರಿಯಾದ ಉತ್ತರ ಸಾಕು ಅನ್ನೋದು. ಆತ್ಮಾರ್ಥಕ ಸರ್ವನಾಮ ಯಾವುದು? ನಾನು ಆಗಲೇ ಹೇಳಿದೆ, ಇಂಗ್ಲೀಷಲ್ಲಿ ಸೆಲ್ಫ್ ಅಂತ ಬಳಸ್ತೀವಿ. ಮೈ ಸೆಲ್ಫ್, ಹರ್ ಸೆಲ್ಫ್, ಹಿಮ್ ಸೆಲ್ಫ್, ಈ ರೀತಿ. ಸೊ ಕನ್ನಡದಲ್ಲಿ ಯಾವುದು ಇದು ಕೇಳಿದ್ರೆ ತಾವು. ಅನ್ವರ್ಥನಾಮ ಪದಕ್ಕೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ವ್ಯಾಪಾರಿ. ಕ್ರಿಯಾಪದದ ಮೂಲ ರೂಪ ಯಾವುದು? ಸೊ ಕ್ರಿಯಾಪದದ ಮೂಲ ರೂಪ ಧಾತು. ಹಾಗಾದರೆ ನಾಮಪದ ಮೂಲ ರೂಪ ಯಾವುದು? ನಾಮ ಪ್ರಕೃತಿ. ನಿಷೇಧಾರ್ಥಕ ರೂಪದ ಕ್ರಿಯಾಪದವನ್ನು ಹೇಳಿ. ನಿಷೇಧಾರ್ಥಕ ಅಂದರೆ ಕೆಲಸ ನಡೆದಿಲ್ಲ ಅಥವಾ ನಡೆಯೋದಿಲ್ಲ ಅಂತ ಹೇಳೋದು, ಆಗಲೇ ಹೇಳಿದ್ವಿ. ಸೊ ಓದರು. ಓದರು ಅಂದರೆ ಓದೋದಿಲ್ಲ ಅಂತ. ನೋಡಿ, ಇಲ್ಲಿ ಓದಲಿ ಅನ್ನೋದು ವಿದ್ಯಾರ್ಥಕ, ಹಾರೈಕೆ. ಓದಿಯಾರು ಅನ್ನೋದು ಸಂಭವನಾರ್ಥಕ.
ಹೋದರು ಅನ್ನೋದು ನಿಷೇಧಾರ್ಥಕ. ಕೆಳಗಿನವುಗಳಲ್ಲಿ ಸಕರ್ಮಕ ಕರ್ಮಪದವನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಧಾತು ಯಾವುದು? ಸರಿಯಾದ ಉತ್ತರ ಕೊಡು. ಕೊಡು. ಹಾಡು ಧಾತುವಿನ ನಿಷೇಧಾರ್ಥಕ ರೂಪ ಯಾವುದು? ಸರಿ ಉತ್ತರ ಹಾಡನು ಅಥವಾ ಹಾಡರು. ಕಟ್ಟಿಯಾರು ಪದದ ವಿದ್ಯಾರ್ಥಕ ಬಹುವಚನ ಯಾವುದು? ಕಟ್ಟಿಯಾರು. ಸರಿಯಾದ ಉತ್ತರ ಕಟ್ಟಿರಿ. ಕಟ್ಟಲಿ ಅಂದರೆ ಸಿಂಗ್ಯುಲರ್ ಆಗುತ್ತೆ, ಕಟ್ಟಿರಿ. ಮುಟ್ಟೋಣ ಪದದ ಧಾತು ಯಾವುದು? ಕ್ರಿಯಾಪದ ಮೂಲ ರೂಪ ಯಾವುದು? ಸರಿಯಾದ ಉತ್ತರ ಮುಟ್ಟು. ಬರೆ ಪದದ ನಿಷೇಧಾರ್ಥಕ ನಪುಂಸಕಲಿಂಗ ರೂಪ ಯಾವುದು? ನಿಷೇಧಾರ್ಥಕನೂ ಆಗಿರಬೇಕು, ಅದು ನಪುಂಸಕನೂ ಆಗಿರಬೇಕು. ಯಾವುದು ಹಾಗಾದರೆ ಕೇಳಿದ್ರೆ ಬರೆಯದು. ಬರೆಯನು ಅಂದರೆ ಅದು ನಿಷೇಧಾರ್ಥಕ ಸಿಂಗ್ಯುಲರ್ ಆಗುತ್ತೆ, ಏಕವಚನ. ಹರ್ಷ, ಆಶ್ಚರ್ಯ, ಸಂತೋಷ, ವಿದಾಯ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಾಗ ಅದರ ಮುಂದೆ ಬಳಸುವಂತಹ ಚಿಹ್ನೆ ಯಾವುದು? ಸರಿಯಾದ ಉತ್ತರ ಭಾವಸೂಚಕ ಚಿಹ್ನೆ. ಕೊಟ್ಟಿರುವಂಥ ಪದದಲ್ಲಿ ಸಾಮಾನ್ಯ ಅವ್ಯಯ ಪದ ಯಾವುದು? ಸರಿಯಾದ ಉತ್ತರ ಸಾಮಾನ್ಯ ಅವ್ಯಯ ಬೇಗನೆ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಈ ಚಿಹ್ನೆ ಬಳಸ್ತೀವಿ. ಸರಿ ಉತ್ತರ ಅರ್ಧ ವಿರಾಮ. ಅರ್ಧ ವಿರಾಮ ಈ ರೀತಿ ಇರುತ್ತೆ, ಅಲ್ಪ ವಿರಾಮ ಈ ರೀತಿ ಇರುತ್ತೆ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮುಂದಿನ ಪದವನ್ನು ಹೊಂದಿಸಿ ಬರೀರಿ ಅಂತ ಹೇಳ್ತಾರೆ. ಚೆನ್ನಾಗಿ ಅನ್ನೋದು ಸಾಮಾನ್ಯ ಅವ್ಯಯ. ಹಾಗಾದರೆ ಸಾಕು ಅನ್ನೋದು ಕ್ರಿಯಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ. ಕಮಲಾಕ್ಷ ಅನ್ನೋದು ಅಂಕಿತ ನಾಮ. ತಾನು ಅನ್ನೋದೇನು? ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ. ತಿನ್ನಲಿ ಅನ್ನೋದು ವಿದ್ಯಾರ್ಥಕ. ಮಾಡನು ಅನ್ನೋದು ನಿಷೇಧಾರ್ಥಕ. ತಿನ್ನುತ್ತಾನೆ ಅನ್ನೋದು ವರ್ತಮಾನ. ತಿಂದನು ಅನ್ನೋದು ಭೂತಕಾಲ. ದೊಡ್ಡದು ಅನ್ನೋದು ಗುಣವಾಚಕ. ನೋಟ ಅನ್ನೋದು ಭಾವನಾಮ. ಬೇಡ ಅಂದರೆ ಕ್ರಿಯಾರ್ಥಕ ಅವ್ಯಯ. ಆದ್ದರಿಂದ ಅಂದರೆ ಸಂಬಂಧಕಾರ್ಥಕ ಅವ್ಯಯ. ನದಿ ಪರ್ವತ ಅನ್ನೋದು ರೂಢನಾಮ. ವ್ಯಾಪಾರಿ ವಿಜ್ಞಾನಿ ಅನ್ನೋದು ಅನ್ವರ್ಥನಾಮ. ನಾನು ನೀನು ಅನ್ನೋದು ಪುರುಷಾರ್ಥಕ ಸರ್ವನಾಮ. ಯಾರು ಏನು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಯಾರು ಏನು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಅಷ್ಟು ಅನ್ನೋದು ಪರಿಮಾಣವಾಚಕ. 12 ಅನ್ನೋದು ಸಂಖ್ಯಾವಾಚಕ. ಅಲ್ಲದೆ ಅನ್ನೋದು ಸಂಬಂಧಕಾರ್ಥಕ ಅವ್ಯಯ. ಅದುವೇ ಅನ್ನೋದು ಅವಧರಣಾರ್ಥಕ ಅವ್ಯಯ. ಅವಧರಣಾರ್ಥ ಕಾವ್ಯಯ. ಬಿಡಿಸದಿರ್ದೊಡೆ ಅಂದರೆ ಹೊಸಗನ್ನಡದಲ್ಲಿ ಬಿಡಿಸದಿದ್ದರೆ. ಪಸುರ್ಗೆ ಅಂದರೆ ಹಸುರಿಗೆ. ಸೈರಿಸದೆ ಅಂದರೆ ಸಹಿಸಲಾರದೆ. ಬರ್ಪುದಕಂ ಅಂದರೆ ಬರುವುದಕ್ಕೂ. ತಿಂದೆನು ಅನ್ನೋದು ಭೂತಕಾಲ. ತಿನ್ನುವನು ಅನ್ನೋದು ಭವಿಷ್ಯತ್ ಕಾಲ. ವಿದ್ವಾಂಸ ಅನ್ನೋದು ಅನ್ವರ್ಥನಾಮ. ಮನುಷ್ಯ ಅನ್ನೋದು ರೂಢನಾಮ. ಬರೆಯಲಿ ಅನ್ನೋದು ವಿದ್ಯಾರ್ಥಕ. ಬರೆದಾರು ಅನ್ನೋದು ಸಂಭವನಾರ್ಥಕ. ಸ್ನೇಹಿತರೆ, ಇದಿಷ್ಟು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು.
ಪ್ರಮುಖ ಅಂಶಗಳು. ಸೊ ನಾವು ಈ ಹಿಂದೆ TET ಮತ್ತು ಮುಂಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್, ಟೀಚರ್ಸ್ ಎಕ್ಸಾಮ್, PC ಎಕ್ಸಾಮ್, ಟೀಚರ್ಸ್ ಎಕ್ಸಾಮ್ಗಳಿಗೋಸ್ಕರ ವಿಶೇಷವಾಗಿರುವಂತಹ ಪ್ಲೇಲಿಸ್ಟ್ಗಳನ್ನು, ಸರಣಿಗಳನ್ನು ನೀಡಿದ್ದೀವಿ. ಈ ಸರಣಿಗಳಲ್ಲಿ ಇತಿಹಾಸ ಇದೆ, ಭೂಗೋಳ ಸರಣಿ ಇದೆ, ಇತಿಹಾಸ, ಭೂಗೋಳ, ಸಂವಿಧಾನ, ವಿಶೇಷವಾಗಿ ವಿಜ್ಞಾನ ಮತ್ತು ಅರ್ಥಶಾಸ್ತ್ರ ಸರಣಿಗಳನ್ನು ನೀಡಿದ್ದೀವಿ. ಸ್ನೇಹಿತರೆ, ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಈ ಸರಣಿಗಳಲ್ಲಿ ನಾವು 6ರಿಂದ 12ನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ನೀವು ಒಮ್ಮೆ ಈ ಸರಣಿಗಳನ್ನು ವಿಸಿಟ್ ಮಾಡಿದ್ರೆ ನಿಮಗೆ ಅರ್ಥವಾಗುತ್ತೆ ಎಷ್ಟು ಅದ್ಭುತವಾಗಿ, ಎಷ್ಟು ಪ್ರಮುಖವಾಗಿ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀವಿ ಅಂತೇಳಿ. ಸೊ ಈ ಎಲ್ಲ ವಿಡಿಯೋಗಳ ಲಿಂಕನ್ನು, ಈ ಒಂದು ಸರಣಿಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಈ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ. ಹಾಗೆಯೇ 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕೂಡ, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ನಮ್ಮ ಚಾನಲಲ್ಲಿ ಲಭ್ಯ ಇದೆ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.